ಕುಶಾಲನಗರ 4ನೇ ಹಂತ ಅಂದರೆ 4th ಸ್ಟೇಜಲ್ಲಿ ಒಂದು 30-40 ಮನೆ ಇದೆ. ಎಷ್ಟು ಚೆನ್ನಾಗಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಅಂದರೆ ತುಂಬ ಡೀಸೆಂಟ್ ಲುಕ್ ಇದೆ. ಮತ್ತೆ ಒಳಗಡೆನೂ ಅಷ್ಟೇ ಗೊತ್ತಾ, ಎಷ್ಟು ಚೆನ್ನಾಗಿದೆ ಅಂದರೆ ರಾಯಲ್ ಆಗಿದೆ. ಬನ್ನಿ ನೋಡೋಣ, ನೀವೇನೆ ಹೇಗಿದೆ ಅಂತ ನೋಡಿ ಆಯ್ತಾ. ಫ್ರೆಂಡ್ಸ್, ಈ ಮನೆಯಲ್ಲಿ ಏನೆಲ್ಲ ಇಂಟೀರಿಯರ್ ಡಿಸೈನ್ ಇದೆ ಅದೆಲ್ಲದಕ್ಕೂ ಟೀಕ್ವುಡ್ ಶೀಟ್ನೇ ಯೂಸ್ ಮಾಡಿದಾರಂತೆ. ನೋಡಿ ಎಷ್ಟು ರಾಯಲ್ ಲುಕ್ ಕೊಡ್ತಾ ಇದೆ ನೋಡಿ. ಈ ಲಿವಿಂಗ್ ಹಾಲಲ್ಲಿ ನಿಜಕ್ಕೂ ತುಂಬಾ ರಾಯಲ್ ಲುಕ್ ಇದೆ ಅಲ್ವಾ. ಈಗ ನಾವು ಕಿಚನ್ ಹತ್ರ ಹೋಗ್ತಾ ಇದ್ದೀವಿ. ನೋಡ್ರಿ ಎಷ್ಟು ಚೆನ್ನಾಗಿದೆ ಕಿಚನ್ ಅಂದರೆ, ನಾನು ಅದಕ್ಕೆ ಹೇಳಿದ್ದು ತುಂಬ ಡೀಸೆಂಟ್ ಆಗಿದೆ. ಒಳಗಡೆ ನೋಡ್ತಾ ಇದ್ರೆ ಒಂಥರ ಕಣ್ಣಿಗೆ ಥರ ತಂಪಾದ ಕಲರ್ ಥರ ಕಾಣಿಸುತ್ತೆ. ಚೆನ್ನಾಗಿದೆ ಅನಿಸ್ತಾ ಇದೆ. ಅದಕ್ಕೆ ನಾನು ನಿಮಗೂ ತೋರಿಸೋಣ ಅಂತ ಹೇಳಿ ಈ ಮನೇನ ವಿಡಿಯೋ ಮಾಡಿ ಈಗ ಅಪ್ಲೋಡ್ ಮಾಡಿದ್ದೀನಿ. ನಿಮ್ಗೆಲ್ಲರಿಗೂ ಇದು ಇಷ್ಟ ಆಗ್ಬೋದು ಅಂದ್ಕೊಂಡಿದ್ದೀನಿ. ಗ್ರೌಂಡ್ ಫ್ಲೋರಲ್ಲಿ ಒಂದು ರೂಮ್ ಇದೆ. ಅದು 12/15 ಅಂತ ಹೇಳಿದ್ರು. ಮತ್ತು ಇಲ್ಲಿ ಕಾಣ್ತಿರೋ ವಾರ್ಡ್ರೋಬ್ ಇರಬಹುದು, ಡ್ರೆಸ್ಸಿಂಗ್ ಟೇಬಲ್ ಇರಬಹುದು, ಅಥವಾ ಈ ಸೀಲಿಂಗ್ಗೆ ಹಾಕಿರಬಹುದು. ಇದಕ್ಕೆಲ್ಲ ಅವರು ಟೀಕ್ವುಡ್ ಶೀಟ್ನೇ ಯೂಸ್ ಮಾಡಿದಾರಂತೆ.
ಹೀಗೆ ಗ್ರೌಂಡ್ ಫ್ಲೋರಲ್ಲಿ ಲಿವಿಂಗ್ ಹಾಲು, ಒಂದು ಕಿಚನ್ನು, ಪೂಜಾ ರೂಮು, ಟಿವಿ ಕ್ಯಾಬಿನೆಟ್ಟು ಮತ್ತು ಒಂದು ರೂಮ್ 12x15 ಇದಿಷ್ಟಿದೆ. ಇನ್ನು ಹೆಚ್ಚಿನ ವಿಡಿಯೋಗಳಿಗೆ ನನ್ನ ಚಾನಲ್ನ ಯಾರಿನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ ಇದ್ದೀನಿ. ನೋಡಿ, ಇದು ಕೂಡ ಸಿಂಪಲ್ ಆಗಿರೋದನ್ನ ಹಾಕಿದ್ದಾರೆ. ಟೋಟಲಿ ಈ ಮನೆ ತುಂಬ ಅಂದರೆ ತುಂಬಾನೇ ಥರ ತುಂಬ ಡೀಸೆಂಟ್ ಆಗಿದೆ ಅನಿಸ್ತು. ನೋಡಿ, ಯಾವುದೇ ಫ್ಲೋರಿಂಗ್ ಕಲರ್ ಇರ್ಬೋದು, ಗ್ರಾನೈಟ್ ಇರ್ಬೋದು, ಇಂಟೀರಿಯರ್ ಕಲರ್ಸ್ ಇರ್ಬೋದು, ಎಷ್ಟು ಚೆನ್ನಾಗಿದೆ ಅಂದರೆ. ಈಗ ಹೀಗೆ ಮೇಲ್ ಬರ್ತಾ ಲೆಫ್ಟ್ ಸೈಡ್ಗೆ ಒಂದು ರೂಮು with attached bathroom. ಈ ಬಾತ್ರೂಮಲ್ಲಿ ನೋಡಿ, ಇಂಟೀರಿಯರ್ ಹೇಗಿದೆ, ವುಡ್ ಕಲರು ಅದೇ ಕಾಂಬಿನೇಷನಲ್ಲೇ ಅದೇ ಥರನೇ, ಅಂದರೆ ಅದಕ್ಕೆ ಹೋಲೋ ಅಂಥದ್ದೇ ಟೈಲ್ಸ್ನ ಹಾಕಿದ್ದಾರೆ. ಸೊ ಅದಕ್ಕೆ ಹೇಳೋದು, ಒಂಥರ ಎಲ್ಲನೂ ಎಷ್ಟು ನೀಟಾಗಿದೆ ಮನೆ, ನೋಡೋಕ್ಕೆ ಒಂಥರ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ ಗೊತ್ತಾ. ಹಾಗೇನೆ ರೈಟ್ ಸೈಡ್ಗೊಂದು ರೂಮ್ ಇದೆ, ಇದು ಕೂಡ 12x15. ಈ ರೂಮಲ್ಲೂ ಕೂಡ ಇಂಟೀರಿಯರ್ ಟೀಕುಡ್ಡಿಂದಾನೇ ಆಗಿರೋದಂತೆ, ಟೀಕುಡ್ ಶೀಟಿಂದ. ಇಲ್ಲೂ ನೋಡಿ, ಅದಕ್ಕೆ ಕಲರ್ಗೆ ಹೋಲೋ ಅಂತ ಟೈಲ್ಸ್ನ ಹಾಕಿದ್ದಾರೆ. ನಾನು ಅದಕ್ಕೆ ಹೇಳಿದ್ದು ಆಗ್ಲೇನೆ, ಥರ ತುಂಬ ಡೀಸೆಂಟ್ ಲುಕ್ ಇದೆ ಅಂತ ಹೇಳಿದ್ನಲ್ಲ. ನೋಡಿ, ಇದೇ ಕಾರಣಕ್ಕೋಸ್ಕರ ಎಲ್ಲಾದರೂ ಮುಖಕ್ಕೆ ಹೊಡೆಯೋ ಥರ ಬಣ್ಣ ಆಗಲಿ, ಟೈಲ್ಸ್ ಆಗಲಿ, ಕಲರ್ಸ್ ಆಗಲಿ ಏನಾದರೂ ಇದೆಯಾ. ಹೀಗೆ ಫಸ್ಟ್ ಫ್ಲೋರಲ್ಲಿ 2 ರೂಮು, ಲೆಫ್ಟ್ ಸೈಡ್ ಒಂದು, ರೈಟ್ ಸೈಡ್ ಒಂದು. ಇದು ಸಿಟ್ ಔಟ್. ಇದರ ಕೀ ಸಿಗಲಿಲ್ಲ, ಓಪನ್ ಮಾಡಿ ತೋರಿಸ್ಬೋದಾಗಿತ್ತು, ಬಟ್ ಅದು ಕೀ ಎಲ್ಲೋ ಇಟ್ಬಿಟ್ಟಿದ್ರು. ಹಾಗಾಗಿ ಆ ಜಾಗನ
ನೀಟಾಗಿ ತೋರ್ಸೋಕ್ಕಾಗಲಿಲ್ಲ. ನೋಡಿ, ಈ ಮನೆಯಲ್ಲಿ ಈ ಗಾಳಿ ಬೆಳಕಿಗೆ ಯಾವುದೇ ರೀತಿಯಾದ ಅಡ್ಡಿ ಇಲ್ಲ. ಎಲ್ಲ ಕಡೆನೂ ಅಷ್ಟೇ ಎಷ್ಟು ಚೆನ್ನಾಗಿ ಗಾಳಿ ಬೆಳಕು ಬರೋ ಹಾಗೆ ವ್ಯವಸ್ಥೆ ಮಾಡಿದ್ದಾರೆ ಅಲ್ವಾ. ನನಗಂತೂ ಇದು ತುಂಬ ಇಷ್ಟ ಆಯಿತು. ಹಾಗಾಗಿ ನೋಡಿ ಮತ್ತೆ ಮತ್ತೆ ಅದನ್ನೇ ತೋರಿಸ್ತಾ ಇದ್ದೀನಿ. ದಯವಿಟ್ಟು ಬೈಕೋಬೇಡಿ ಆಯಿತಾ. ಇದೇ ಥರ ಒಂದು 30-40 ಮನೆಯನ್ನು ವಿಡಿಯೋ ಹಾಕಿದ್ದೆ. ಅದನ್ನಂತೂ ಎಷ್ಟು ಜನ ನೋಡಿದ್ದಾರೆ ಅಂದರೆ, ನಂದು ಎಲ್ಲ ವೀಡಿಯೋಸಲ್ಲಿ ತುಂಬ ಹೈಯೆಸ್ಟ್ ವ್ಯೂಸ್ ಆಗಿರೋದು ಅದೇ ವಿಡಿಯೋ ಗೊತ್ತಾ. ನಾನು ನಿಜಕ್ಕೂ ಅಂದ್ಕೊಂಡಿರಲಿಲ್ಲ ಈ ವಿಡಿಯೋ ಅಷ್ಟೊಂದು ಓಡುತ್ತೆ ಅಂತ ಹೇಳಿ. ನಂಗೆ ತುಂಬ ಖುಷಿ ಆಯಿತು. ನನ್ನ ಎಲ್ಲ ವೀಕ್ಷಕರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಆಯಿತಾ. ಮತ್ತು ಫ್ರೆಂಡ್ಸ್, ಈ ಮನೆ ಓನರು ಸೇಲ್ಗಿಟ್ಟಿದ್ದಾರಂತೆ. ತಮ್ಗೆ ಯಾರಿಗಾದ್ರೂ ಇಷ್ಟ ಆಗಿದ್ರೆ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಇದರ ಡೀಟೇಲ್ಸು ಮತ್ತು ಕಾಂಟ್ಯಾಕ್ಟ್ ನಂಬರು ಇದನ್ನೆಲ್ಲ ನಾನು ಅಲ್ಲಿ ಮೆನ್ಷನ್ ಮಾಡಿರ್ತೀನಿ. ನಿಮ್ಗೆ ಯಾರಿಗಾರು ಇಷ್ಟ ಇದ್ದರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ವಿವರಗಳನ್ನ ಪಡ್ಕೋಬಹುದು. ಇವತ್ತಿನ ಈ ನನ್ನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಎಲ್ಲ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ ಕೂಡ ಶೇರ್ ಮಾಡಿ ಅಂತ ಕೇಳ್ಕೊತ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು. ವಂದನೆಗಳು.